ಅದು ಕೃಷ್ಣ, ನಾರಾಯಣ, ವೇದವ್ಯಾಸ. ದ್ರೌಪದಿ 5 ಜನರ ವಿವಾಹ ಮೇಲ್ ನೋಡ್ಲಿಕ್ಕೆ ಧರ್ಮವಲ್ಲ, ಆದರೆ ವೇದವ್ಯಾಸ ದೇವರು ಹೇಳಿದ್ರು 5 ಜನ ಮದುವೆಯಾದರು. ಅದರಲ್ಲಿ ವಿವಾದವನ್ನು ಮಾಡದೆ ಮದುವೆಯಾದರು. 5 ಜನ ಮದುವೆ ಆಗ್ತೀನಿ ಅಂತ ಮೊದಲಿಗೆ ಹೇಳಿದವರು ಭೀಮಸೇನ ದೇವರಲ್ಲ, ಕುಂತಿಯ ಮಾತನ್ನು ಕೇಳಿ ಹೇಳಿದವರಲ್ಲ ಅವರು. ಕುಂತಿಯ ಮಾತನ್ನು ಕೇಳಿ ಹೇಳಿದವನು ಮೊದಲಿಗೆ ಧರ್ಮರಾಜ. ಆಮೇಲೆ ವಿವಾದ ಬಂತು. ವಿವಾದ ಬಂದಾಗ ವೇದವ್ಯಾಸ ದೇವರು ಬಂದು ಭೂಮಿಯಲ್ಲಿ ನಿಂತರು. ಎದುರಾಗಿ ನಿಂತಾಗ ವೇದವ್ಯಾಸ ದೇವರು ಹೇಳ್ತಾರೆ, ನೀವು ಇವರು 5 ಜನ ಮದುವೆಯಾಗಬೇಕು, ಅದು ನ್ಯಾಯ, ಯೋಗ್ಯವಾದದ್ದು, ತಪ್ಪಿಲ್ಲ ಅದರಲ್ಲಿ. ಅವರು ಆಡಿದ ಮೇಲೆ ಭೀಮಸೇನ ದೇವರು ಮದುವೆ ಆಗ್ತಾರೆ. ಕುಂತಿ ಹೇಳಿದ್ದಕ್ಕಾಗಿ ನಾನು ಮದುವೆಯಾಗ್ತೇನೆ ಅಂತಂದವನು ಧರ್ಮರಾಜ. ವೇದವ್ಯಾಸ ದೇವರು ಹೇಳಿದ್ದಕ್ಕಾಗಿ ನಾನು ಮದುವೆಯಾಗ್ತೇನೆ ಅಂತ ಒಪ್ಪಿಕೊಂಡವರು ಭೀಮಸೇನ ದೇವರು. ಹಾಗಾಗಿ ಫಸ್ಟ್ ಪ್ರಯಾರಿಟಿ ಶ್ರೀಮದ್ ಭೀಮಸೇನ ದೇವರಿಗೆ ನಾರಾಯಣ ದೇವರು, ಆಮೇಲೆ ಧರ್ಮ, ಶಾಸ್ತ್ರ ಧರ್ಮ ಎರಡನೆಯದ್ದು. ಇದು ತ್ಯಕ್ತ ವೈದಿಕ ಅಂತನ್ನುವಂತಹ ಒಂದು ಮಹತ್ತರವಾದ ಒಂದು ತತ್ವದ ಹಿನ್ನೆಲೆಯಲ್ಲಿ ಇದನ್ನು ನಾವು ತಿಳಿಬೇಕು. ವೇದಗಳನ್ನೆಲ್ಲ ಬಿಟ್ಟು ದೇವರನ್ನ ಅವಲಂಬಿಸಿದಂತಹ ಮಹಾನುಭಾವರು, ಅರ್ಥಾತ್ ದೇವರ ಗುಣಗಳಿಗೆ ತಕ್ಕಂತೆ ವೇದಗಳಿಗೆ ಅರ್ಥವನ್ನು ಮಾಡಬೇಕು ಅಂತ ಹೇಳುವ ಒಂದು ವೇದಜ್ಞರು ಮಾತ್ರವಲ್ಲ, ವೇದದ ಸಾರ್ವಭೌಮರು, ವೇದ ಚಕ್ರವರ್ತಿಗಳು. ಹಾಗಾಗಿ ಇಂಥ ವೇದಾಂತ ಚಕ್ರವರ್ತಿಗಳು ಭೀಮಸೇನ ದೇವರು ಅವರು ಇಲ್ಲಿ ಧರ್ಮವನ್ನು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಒಳಗೆ ಅಡಿಗೆಯವ, ಹೊರಗೆ ಕರಿ ಬಟ್ಟೆ, ಕರಿ ಹೊಲಸು ಮೈ, ಈ ತರಹದ ಧರ್ಮ ಸಂರಕ್ಷಣೆ ಮಾಡಿಕೊಳ್ತಾ ತಮ್ಮ ಕಾರ್ಯವನ್ನು ನಿರ್ವಾಹ ಮಾಡಿಕೊಂಡದ್ದು ಇನ್ಯಾರಿಲ್ಲ, ದ್ರೌಪದಿ ಬಿಟ್ರೆ. ಭಾರಿ ವಿಚಿತ್ರ. ಅರ್ಜುನ ತನಗೇನೋ ಷಂಡವೇಷ ಹಾಕಿಕೊಳ್ಳುವ ಒಂದು ಶಾಪ ಬಂದಿದೆ, ಅದಕ್ಕಾಗಿ ಷಂಡವೇಷವನ್ನು ಧಾರಣ ಮಾಡಿಬಿಟ್ಟ. ಆದರೆ ಅದರಲ್ಲಿ ಧರ್ಮದ ಸಂರಕ್ಷಣೆ ಏನಾಗಲಿಲ್ಲ. ಅಲ್ಲಿ ಮಾಡಿದ, ತನ್ನನ್ನು ತಾನು ಅಜ್ಞಾತವಾಸದಲ್ಲಿ ಉಳಿಸಿಕೊಂಡ. ಯಾರಿಗೆ ಗೊತ್ತಾಗದಿದ್ದಂತೆ ಕುಪ್ಪುಸ ಹಾಕಿ ತನ್ನ ಭಾರಿ ಬಾಹುಗಳನ್ನು ಮುಚ್ಚಿಕೊಂಡು ತಾನು ತಿರುಗಿಬಿಟ್ಟ. ಹಾಗಾಗಿ ಅರ್ಜುನನಿಗೆ ಧರ್ಮ ಅಥವಾ ಶುದ್ಧ ಭಾಗವತ ಒಂದು ಧರ್ಮವೇನಿದೆ, ಇದು ಭೀಮಸೇನ ದೇವರಲ್ಲಿ, ದ್ರೌಪದಿ ದೇವಿಯಲ್ಲಿ ಇದ್ದಂತೆ ಇವರಲ್ಲಿ ತೋರುವುದಿಲ್ಲ. ಇದು ನಾವು ಎತ್ತಿ ಕಾಣಬೇಕು. ಶ್ರೀಮದಾಚಾರ್ಯರು ಎತ್ತಿ ಎತ್ತಿ ತೋರಿಸ್ತಾರೆ. ವಿರಾಟ ಪರ್ವದ ಕೊನೆ ಹಂತದಲ್ಲಿ ಮತ್ತೊಂದು ಧರ್ಮವನ್ನು ನಾವು ತಿಳಿಬೇಕು. ಭೀಮಸೇನ ದೇವರು ಹಾಗೂ ಅರ್ಜುನ ಇವರಿಬ್ಬರಲ್ಲಿ ತುಲನೆ ಮಾಡಿ ನಾವು ತಿಳಿಬೇಕಾಗಿರುವ ಒಂದು ಮಹತ್ತರ ಪ್ರಸಂಗ ಕೊನೆಗೆ ಬರುತ್ತೆ. ಅದನ್ನು ನಾವು ಆಗ ಚರ್ಚೆ ಮಾಡೋಣ. ವಿರಾಟ ನಗರದ ಪಟ್ಟಣದಲ್ಲಿ ಪ್ರವೇಶ ಮಾಡುವ ಪ್ರಸಂಗದಲ್ಲಿ ಧೌಮ್ಯಾಚಾರ್ಯರು ಅವರನ್ನು ಕೂಡಿಸಿ ಅವರಿಗೆ ಉಪದೇಶವನ್ನು ಮಾಡ್ತಾರೆ. ಸೊಗಸಾದ ಉಪದೇಶ. ದೊಡ್ಡವರ ಹತ್ರ ನಾವು ಎಷ್ಟು ಹತ್ತಿರ ಇರಬೇಕು, ಎಷ್ಟು ದೂರವಿರಬೇಕು, ಹೇಗಿರಬೇಕು, ಹೇಗಿರಬಾರದು, ಇವೆರಡನ್ನೂ ತಿಳಿಸಿಕೊಡ್ತಕ್ಕಂತಹ ಒಂದು ಸುಂದರ ಉಪದೇಶ, ಬಹಳ ಮಾರ್ಮಿಕವಾಗಿದೆ. ಧೌಮ್ಯಾಚಾರ್ಯರು ಹೇಳ್ತಾರೆ, ಹಂತೆ ಮಾಂ ರಾಜವಸತಿಂ ರಾಜಪುತ್ರ ಬ್ರವೀಮಿಮಃ ದುರ್ವಾಸಮೇವ ಕೌರವ್ಯ ಜಾತೇನ ಕರುವೇಶ್ಮನಿ ಅಮಾನಿತೇನ ಮಾನವ ಗೂಢೇನ ಪರಿವತ್ಸರಂ ನಚಾನು ಶಿಷ್ಯಾತ್ ರಾಜಾನಂ ಅಪೃಚ್ಛಂತಂ ಕದಾಚನ. ರಾಜನ ಮನೆಗೆ ಹೋಗ್ತಿದ್ದೀರಿ ನೀವು, ವಿರಾಟ ರಾಜನ ಪಟ್ಟಣಕ್ಕೆ. ಅವನ ಮನೆಯಲ್ಲಿ ಹೋದಾಗ ಅವನ ಅಂತಃಪುರದಲ್ಲೇ ಒಟ್ಟಾರೆ ವಾಸವಾಗಿರ್ತೀರಿ ನೀವು, ಹಿಂದೆ ಮುಂದೆ ಸ್ವಲ್ಪ ಒಳಗೆ ಹೊರಗೆ. ಆದರೆ ಅವನ ಸಂಪರ್ಕ ಬಂದಾಗ ಅವನು ಕೇಳದಿರುವಾಗ ನೀವು ಏನೂ ಹೇಳುವುದಕ್ಕೆ ಹೋಗಬೇಡಿ. ಅವನು ಕೇಳಿ, ನಾನೇನ್ ಮಾಡಬೇಕು ಅಂತ ಕೇಳಿ, ಆಗ ನೀವು ಉಪದೇಶ ಮಾಡಿ. ಕೇಳದಿರುವಾಗ ನೀವು ಹೇಳಿದ್ರೆ ನಿಮ್ಮನ್ನ ಕದಾಚಿತ್ ಶಾಸನ ಮಾಡ್ತಾನೆ, ದಂಡನೆ ಮಾಡ್ತಾನೆ, ಕೊಂದು ಹಾಕ್ತಾನೆ. ರಾಜರ ಮನಸ್ಸು ಹೇಗಿರುತ್ತೆ ಗೊತ್ತಿಲ್ಲ. ಆದ್ದರಿಂದ ಅವರು ಕೇಳದ ಹೊರತು ಅವರಿಗೆ ಉಪದೇಶ ಮಾಡುವುದಕ್ಕೆ ಹೋಗಬೇಡಿ. ರಾಜರ ಮನಸ್ಸನ್ನ, ನೀವು ರಾಜರೇ ಆಗಿದ್ದೀರಿ, ಆದರೆ ರಾಜರನ್ನ ನೀವು ಸ್ವಯಂ ರಾಜರಾದದ್ದರಿಂದ ರಾಜರ ಹತ್ತಿರ ಹೇಗಿರಬೇಕು ಅಂತನ್ನುವುದು ಕದಾಚಿತ್ ಗೊತ್ತಾಗಲಿಕ್ಕಿಲ್ಲ. ನಾನು ಹೇಳ್ತೀನಿ ಕೇಳಿ ಅಂತ ಧೌಮ್ಯಾಚಾರ್ಯರು ಉಪದೇಶ ಮಾಡ್ತಾರೆ ಪಾಂಡವರಿಗೆ. ಅದಕ್ಕೆ ಹೇಳ್ತಾರೆ, ನಚಾನು ಶಿಷ್ಯಾದ್ರಾಜಾನಂ ಅಪೃಚ್ಛಂತಂ ಕದಾಚನ ತೂಷ್ಣೀಂತ್ವೇನ ಮುಪಾಸೀತ ಕಾಲೇ ಸಮಭಿಪೂಜೆಗೆ. ಸುಮ್ಮನೆ ಮೌನವಾಗಿ ಅವನ ಹತ್ರ ಇರಬೇಕು. ಕೇಳಿದಾಗ ಮಾತಾಡದಿರಬಾರದು. ಎಲ್ಲರೂ ಹೇಳಿ ನಿಮ್ಮ ಅಭಿಪ್ರಾಯವನ್ನ ಅಂತಂದಾಗ ಶ್ರೀಮದ್ ಗಾಂಭೀರ್ಯದಿಂದ ಕೂಡೋದಕ್ಕೆ ಹೋಗಬೇಡಿ, ಅದು ಸಿಟ್ಟಾಗತ್ತೆ. ಯಾಕೆ? ನೀವು ಮಾತಾಡಿ ಅಂತ ಕೇಳಿದಾಗ ನೀವು ಮಾತಾಡದಿದ್ದರೆ ಅದು ದೊಡ್ಡ ಅಪರಾಧವಾಗತ್ತೆ.
ಅವನಿಗೆ ಹೊತ್ತು ಬಂದಾಗ ಅವನಿಗೆ ಸರಿಯಾದ ಸತ್ಕಾರವನ್ನು ಮಾಡಿ, ನಿಮಿತ್ತ ಇಲ್ಲದೆ ನೀವು ರಾಜನನ್ನ ಬಹಳ ಗೌರವ ಮಾಡಿ ಪೂಜೆ ಮಾಡುವುದಕ್ಕೆ ಹೋದರೆ ಇದೇನೋ ಧೂರ್ತತನ ಅಂತ ತಿಳಿತಾನವ ರಾಜ. ಮೋಸ ಇದೆ, ಇದರಲ್ಲಿ ವಂಚನೆ ಇದೆ ಅಂತ ಭಾವಿಸಿ ಬಿಡಬಹುದು. ಹುಷಾರ್. ಆದ್ದರಿಂದ ವಿನಾಕಾರಣವಾಗಿ ನೀವು ಕಾಲೇ ಸಮಭಿಪೂಜೆಯೇ, ಯೋಗ್ಯವಾದ ಕಾಲದಲ್ಲಿ ಅವನನ್ನು ಗೌರವಿಸಿ ಸತ್ಕಾರ ಮಾಡಿ ಪೂಜೆ ಮಾಡಿ ಸಂತೋಷ ಪಡ್ತಾನೆ. ಭಾರಿ ಜಯವನ್ನು ಸಂಪಾದನೆ ಮಾಡಿಕೊಂಡು ಬರ್ತಾ ಇದ್ದಾನೆ. ಆಗ ಏನೂ ಗಂಭೀರವಾಗಿ ಯಾವ ವಿಕಾರವೂ ಇಲ್ಲದೆ ಇದ್ದಂತೆ ನೀವು ಕೂತು ಅವನನ್ನು ಸ್ವಾಗತಿಸದೇ ಇದ್ದರೆ ಅವನಿಗೆ ಸಂತೋಷವಾಗುವುದಿಲ್ಲ. ಆಗ ನೀವು ಸ್ವಾಗತಿಸಬೇಕು, ಅವನನ್ನು ಹೊಗಳಬೇಕು, ಕೊಂಡಾಡಬೇಕು. ಆಗ ಹಿಗ್ಗುತ್ತಾನೆ, ಸಂತೋಷ ಪಡ್ತಾನೆ. ಆದ್ದರಿಂದ ಕಾಲೇ ಸಮಭಿಪೂಜೆಯೇ. ಅಸೂಯಂತಿ ಹಿ ರಾಜಾನಃ ಜನಾನ್ ಅನೃತವಾದಿನಃ. ಸುಳ್ಳು ಮಾತಾಡಿದರೆ ನಿಮ್ಮ ಬಗ್ಗೆ ಬಹಳ ಒಮ್ಮೆ ವಿಶ್ವಾಸ ಹೋಯಿತೋ ಆ ವಿಶ್ವಾಸವನ್ನ ಮರುಕಳಿಸಿ ಪಡೆಯಲು ಸಾಧ್ಯವಿಲ್ಲ. ವಿಶ್ವಾಸವನ್ನು ಕಳ್ಕೋಬಾರ್ದು. ಏನನ್ನ ಕಳೆದ್ರೂ ಚಿಂತೆ ಇಲ್ಲ. ಯಾಕೆಂದ್ರೆ ವಿಶ್ವಾಸ ಅಂತ ಅನ್ನೋದೇನಿದೆ, ಇದು ಗುಟ್ಟಾಗಿ ಇರುವಂತಹ ವಸ್ತು. ಅದು ಗುಟ್ಟಾಗಿ ಇರುವಂತಹ ವಸ್ತು. ಅದು ಆ ವಿಶ್ವಸನೀಯತೆ ಅಂತನ್ನೋದೇನಿದೆ, ಓವರ್ ದ ಪೀರಿಯಡ್ ಆಫ್ ಟೈಮ್, ಬಹಳ ಬಹಳ ದಿನಗಳಿಂದ ಸಂಪಾದನೆ ಮಾಡಬೇಕಾಗಿರುವ ಅಮೂಲ್ಯವಾದ ವಸ್ತು. ಅದನ್ನು ಕಳ್ಕೊಂಡು ಹೋಗೇ ಬಿಟ್ಟು. ಆದ್ದರಿಂದ ಅಮೃತವಾದಿ ಆಗಬಾರದು. ಸುಳ್ಳು ಹೇಳುವುದನ್ನು ಎಂದೂ ಇಟ್ಕೊಳ್ಳಿಕ್ಕಿಲ್ಲ. ಸತ್ಯವಾಗಿ ಹೇಳು, ಹಿತವಾಗುತ್ತೆ. ಅದು ಏನೇ ಇರಲಿ ಅದನ್ನು ಮೆತ್ತಗೆ ಮಾಡಿ ನೀನು ಸತ್ಯವನ್ನು ಹೇಳು. ಆದರೆ ಸತ್ಯವನ್ನು ಹೇಳದೆ ಸುಳ್ಳು ಹೇಳಿ ನೀನು ಅವನ ಪಾಶಕ್ಕೆ ಒಳಗಾಗಬೇಡ. ಅಸೂಯಂತಿ ಹಿ ರಾಜಾನಃ ಜನಾನ್ ಅನೃತವಾದಿನಃ ತಥೈವ ಚಾವಮನ್ಯಂತೆ ಮಂತ್ರಿಣಂ ವಾದಿನಂ ವೃಷ. ಸುಳ್ಳು ಸುಳ್ಳು ಭರವಸೆ ಕೊಡುವಂತಹ ಕೆಲವರು ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಕೆಲವರಿಗೆ. ವಿನಾಕಾರಣವಾಗಿ ಓವರ್ ಕಾನ್ಫಿಡೆನ್ಸಿನಿಂದ ಕೆಲವು ಮಂತ್ರಿಗಳು ತುಂಬಾ ನಾನಾ ವಿಧವಾದಂತಹ ಭರವಸೆಗಳನ್ನು ಕೊಡ್ತಾ ಇರ್ತಾರೆ. ಆ ನಾನಾ ವಿಧವಾದ ಭರವಸೆಗಳನ್ನು ಕೊಟ್ಟು ಪುಸಲಾಯಿಸುವ ಯಾವ ಮಂತ್ರಿಗಳಿದ್ದಾರೆ ನೋಡಿ, ಅವರನ್ನ ಬಹಳ ನಿಂದೆ ಮಾಡ್ತಾನೆ, ತಿರಸ್ಕಾರ ಮಾಡ್ತಾನೆ ರಾಜ. ಹಾಗೆ ನೀವು ಎಂದೆಂದಿಗೂ ಸುಳ್ಳು ಮಾತು ಹೇಳಿ ಅವನಿಗೆ ಸಂತೋಷಗೊಳಿಸುವುದಕ್ಕಾಗಿ ಹೋಗಬೇಡಿ. ಸತ್ಯವನ್ನು ಹೇಳಿ ಮನಸ್ಸಿಗೆ ನೋವು ಮಾಡಬೇಡಿ. ಸತ್ಯವನ್ನು ಮೆತ್ತಗಾಗಿ ಆಡಿ ಅವನ ಮನಸ್ಸಿಗೆ ಸತ್ಯವನ್ನೇ ಕನ್ಫರ್ಮ್ ಮಾಡಿ ಕೊಡಿ, ಸಾಕು. ಅಸೂಯಂತಿ ಹಿ ರಾಜಾನಃ ಜನಾನ್ ಅನೃತವಾದಿನಃ ತಥೈವ ಚಾವಮನ್ಯಂತೆ ಮಂತ್ರಿಣಂ ವಾದಿನಂ ವೃಷ ವಿಜಿತೇ ಚಾಸ್ಯ ಕುರುವೀತ ಕಾರ್ಯಾಣಿ ಸುಲಭೂನ್ಯಪಿ. ನೀವು ಮಾಡುವ ಕಾರ್ಯ ಅವನಿಗೆ ಒಪ್ಪಿಗೆ ಇದೆಯೋ ಇಲ್ಲವೋ ಅಂತನ್ನುವುದನ್ನು ನೋಡಿಕೊಂಡು ನೀವು ಮಾಡಿ. ಒಪ್ಪಿಗೆ ಇಲ್ಲದ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಒಪ್ಪಿಗೆ ಇದ್ದರೆ ಆ ಕೆಲಸವನ್ನ ಏನೇ ಶ್ರಮವಾಗಲಿ ಮಾಡಿ, ಚಿಂತೆ ಇಲ್ಲ. ರಾಜನಿಗೆ ಒಪ್ಪಿಗೆ ಆಗದೇ ಇದ್ದಂತಹ ಕೆಲಸವನ್ನ ಮಾಡಿದರೆ ನಾವು ರಾಜನ ಮನೆಯಲ್ಲಿ ಇರ್ತೇವಲ್ಲ, ಅವರ ರಾಜನ ಆಸ್ಥಾನದಲ್ಲಿದ್ದೇವಲ್ಲ, ನಾವು ಯಾಕಿರ್ಬೇಕಾಗಾದ್ರೆ ಅವನ ಮನಸ್ಸಿಗೆ ಬರುವ ವಿಷಯವನ್ನು ನಾವು ಮಾಡೋದಿಲ್ಲ ಅಂತಾದ್ರೆ ನಾವು ಹೊರಗೆ ಬರೋದು ಒಳ್ಳೆಯದು. ಅವನಿಗೆ ಮನಸ್ಸಿಗೆ ಬರುವ ಕೆಲಸವನ್ನು ಮಾಡುವುದಕ್ಕೆ ನಾವು ಅವನಲ್ಲಿ ಇರುವುದಕ್ಕೆ ತಯಾರಾಗ. ಆದ್ದರಿಂದ ವಿದಿತೇ ಚಸ್ಯ ಕುರುವೀತ ಕಾರ್ಯಾಣಿ ಸುಲಭೂನ್ಯಪಿ ಕ್ಷತ್ರಿಯಂಚೈವ ಸರ್ಪಂಚ ಬ್ರಾಹ್ಮಣಂಚ ಬಹುಶ್ರುತಂ ನಾವಮನ್ಯೇತಮೇವ ಮೇಧಾವಿ ಕೃಷಾನಪಿ ಕದಾಚನ. ದುರ್ಬಲರಾಗಿದ್ದಾರೆ ಅಂತನ್ನುವುದಕ್ಕಾಗಿ ನೀವು ಒಬ್ಬ ಬಹುಶ್ರುತನಾದ ಬ್ರಾಹ್ಮಣನನ್ನ ಅಥವಾ ಕ್ಷತ್ರಿಯನನ್ನ ಇಲ್ಲವೇ ಹಾವನ್ನ ನೀವು ತಿರಸ್ಕಾರ ಮಾಡಬೇಡಿ. ಹಾವು ಎಷ್ಟೇ ದುರ್ಬಲವಾಗಿರಬಹುದು, ಎಷ್ಟೇ ಕೃಶವಾಗಿರಬಹುದು, ಅದರ ಶಕ್ತಿ ಬಹಳ ಇದೆ. ಬ್ರಾಹ್ಮಣ ಬಹುಶ್ರುತನಾದವನು ಅವನ ಸಂಪತ್ತು, ಅವನ ತಪಸ್ಸು ಭಾರಿ ಅಸಾಧಾರಣವಾಗಿದೆ. ಹಾಗಾಗಿ ಅವನನ್ನು ತಿರಸ್ಕಾರ ಮಾಡುವ ದುಷ್ಟ ಕಾರ್ಯವನ್ನು ನೀವು ಮಾಡಬೇಡಿ. ಹಾವು, ಬ್ರಾಹ್ಮಣ, ಕ್ಷತ್ರಿಯ ಮೂರು ಅವರನ್ನು ತಿರಸ್ಕಾರ ಮಾಡತಕ್ಕದ್ದಲ್ಲ. ನಾವಮನ್ನೇತ ಮೇಧಾವಿ ಕೃಷಾನಪಿ ಕದಾಚನ. ನಿಮ್ಮ ರಾಜನಿಗೆ ಕದಾಚಿತ್ ಬಡತನ ಬರಬಹುದು, ಸಂಪತ್ತುಗಳು ಹೋಗಬಹುದು, ಆಪತ್ತಿ ಬಂದೊದಗಬಹುದು, ರಾಜ್ಯ ಭ್ರಷ್ಟನಾಗಬಹುದು. ಆದರೆ ಅವನನ್ನು ತಿರಸ್ಕಾರ ಮಾಡಬೇಡಿ, ಅವನನ್ನು ತಿರಸ್ಕಾರ ಮಾಡಬೇಡಿ. ಭಾರೀ ವಿಚಿತ್ರವಾಗಿರುವಂತಹ ಉಪದೇಶ ಇದು, ಬಹಳ ಮಹತ್ವದ ಉಪದೇಶ. ಇತಿಹಾಸದಲ್ಲಿ ನಾವು ಕೇಳ್ತೇವೆ ಕಾತ್ಯಾಯನನ ಬಗ್ಗೆ. ರಾಕ್ಷಸ ಅಂತ ಅವನ ಇನ್ನೊಂದು ಹೆಸರು. ಅವನು ನವನಂದರ ಅಮತ್ಯನಾಗಿದ್ದ. ಚಾಣಕ್ಯ ಅವನನ್ನು ತನ್ನ ವಶದಲ್ಲಿ ಹಾಕಿ ಚಂದ್ರಗುಪ್ತನ
ಮಂತ್ರಿಯನ್ನ ಮಾಡಬೇಕು, ಅಮಾತ್ಯನನ್ನ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡಿದ. ಅಂಥ ಗುಣವಂತ ಅವನ ಅಮಾತ್ಯ. ಕಾತ್ಯಾಯನ ವರರುಚಿ ಅಥವಾ ರಾಕ್ಷಸ. ಅವನ ಹೆಸರು ರಾಕ್ಷಸ, ಕಾತ್ಯಾಯನ ವರರುಚಿ. ಹಾಗಾಗಿ ಅವನು ನಾನಂದ, ಆ ನವನಂದರು 9 ಜನ ನಂದರು ಎಲ್ಲರೂ ಕೂಡ ಮಣ್ಣು ಪಾಲಾದರು, ರಾಜ್ಯಭ್ರಷ್ಟರಾಗಿ ಹೋದರು ಚಾಣಕ್ಯನ ಕಾರಣಕ್ಕಾಗಿ. ಆದರೆ ಅವರ ಮೇಲಿನ ಪ್ರೀತಿ, ಸ್ವಾಮಿ ಭಕ್ತಿಯನ್ನ ಎಂದಿಗೂ ಬಿಡಲಿಲ್ಲ. ಹಾಗಾಗಿ ಅಂಥ ಸ್ವಾಮಿ ಭಕ್ತಿ ಏನಿದೆ ನೋಡಿ, ಅದು ಇಂಟಿಗ್ರಿಟಿ ಅಥವಾ ಲಾಯಲ್ಟಿ ಅನ್ನುವ ಮಾತೇನಿದೆ, ಅದು ಬಹಳ ಅಪರೂಪದ ವಸ್ತು. ಆ ಲಾಯಲ್ಟಿ ಅಂತ ಅನ್ನೋದು ಇವತ್ತಿನ ಜನರಲ್ಲಿ ಬಹಳ ದುರ್ಮಿಳ. ಚಾಣಕ್ಯ ಹೇಳ್ತಾನೆ, ನಿನ್ನಂಥ ವ್ಯಕ್ತಿಗಳು ಯಾರೂ ಸಿಗುವುದಿಲ್ಲ ಅಂತ. ಇವತ್ತು ಕಾಲ ಕೆಟ್ಟಿದೆ, ನಿನ್ನಂಥ ಅಮಾತ್ಯ ಸಿಗುವುದಿಲ್ಲ, ನಿನ್ನಂಥ ಲಾಯಲ್ ಮನುಷ್ಯ ಸಿಗುವುದಿಲ್ಲ. ಯಾರಾದರೂ ಮೋಸ ಮಾಡುವವರು, ಪಿತೂರಿ ಮಾಡುವಂತಹ ಜನ ಸಿಗ್ತಾರೆ. ಆಪತ್ತಿನಲ್ಲೂ ವಿಪತ್ತಿನಲ್ಲೂ ಏನೇ ಕಷ್ಟ ಬರಲಿ, ಏನೇ ಸಂಪತ್ತು ಇರಲಿ, ನಮ್ಮ ರಾಜ ಈ ತರಹ ಇಲ್ಲ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಒಂದು ಇವುಗಳಿಗೆ ಬದ್ಧನಾಗಿ ಇರುವಂತಹದ್ದೇನಿದೆ, ಈ ತರಹದ ನಿಷ್ಠೆ ಇರುವುದಿಲ್ಲ. ಆ ನಿಷ್ಠೆಯನ್ನ ಹೇಳ್ತಾರೆ. ರಾಜ ತಸ್ಮಾತ್ ಬುಧೈರ್ನಿತ್ಯಂ ಪೂಜನೀಯ ಪ್ರಯತ್ನತಃ ನಾತಿವರ್ತೇತ ಮರ್ಯಾದಂ ಪುರುಷೋ ರಾಜಸಮ್ಮತಃ. ರಾಜಸಮ್ಮತವಾಗಿರುವಂತಹ ಮರ್ಯಾದೆಯನ್ನ ಎಂದೆಂದಿಗೂ ಮೀರತಕ್ಕದ್ದಲ್ಲ. ರಾಜಸಮ್ಮತನಾಗಬೇಕು ಎಂದು ಅಂದುಕೊಂಡವನು ರಾಜನ ಮರ್ಯಾದೆಯನ್ನ, ರಾಜ ಏನು ಒಂದು ನಿಯಮಗಳನ್ನು ಮಾಡಿದ್ದಾನೆ, ಆ ನಿಯಮವನ್ನು ಮೀರಬಾರದು. ಮೀರಿದೆ ಅವನ ಬಗ್ಗೆ ರಾಜನಿಗೆ ಪ್ರೀತಿ ಉಳಿಯುವುದಿಲ್ಲ. ರಾಜ ಅವನ ಬಗ್ಗೆ ತಿರಸ್ಕಾರವನ್ನು ತರ್ತ. ನಾನು ಹೇಳಿದ ನಿಯಮಗಳನ್ನು ಇವನು ಪಾಲಿಸುವುದಿಲ್ಲ ಅಂತ ಹೇಳಿ ಅವನ ಬಗ್ಗೆ ತಿರಸ್ಕಾರ, ಅಗೌರವ ಬರ್ತದೆ. ಆದ್ದರಿಂದ ನೀವು ಆ ಕೆಲಸವನ್ನು ಮಾಡಬೇಡಿ. ಧರ್ಮರಾಜನಿಗೆ, ಪಾಂಡವರಿಗೆ ಧೌಮ್ಯಾಚಾರ್ಯರು ಹೇಳ್ತಾ ಇದ್ದಾರೆ, ವ್ಯವಹಾರಂ ಪುನರ್ಲೋಕೆ ಮರ್ಯಾದಂ ಪಂಡಿತಾವಿದು ನಹಿ ಪುತ್ರಂ ನಮತ್ತಾರಂ ನ ಭ್ರಾತಾರಂ ಮರಿಂದಮ ಸಮತಿಕ್ರಾಂತ ಮರ್ಯಾದಂ ಪೂಜೆಯಂತೆ ನರಾಧಪಾಹ. ಸ್ವಂತ ಮಕ್ಕಳು ತಾನು ಮಾಡಿದ ನಿಯಮವನ್ನ ಮೀರಿದ್ದಾದರೆ ಆ ಮಕ್ಕಳನ್ನೂ ಕೂಡ ಗೌರವಿಸುವುದಿಲ್ಲ, ಮಕ್ಕಳಿಗೂ ಮರ್ಯಾದೆ ಕೊಡುವುದಿಲ್ಲ, ಮಕ್ಕಳನ್ನ ದೂರ ಇಡುತ್ತಾರೆ, ಉದಾಸೀನರಾಗ್ತಾರೆ. ಬಹಳೇ ವಿರೋಧವನ್ನು ಮಾಡಿದರೆ ಆ ಮಗನನ್ನು ಕೊಲ್ಲುವುದಕ್ಕೂ ಹಿಂದೆ ಬಂದು ನೋಡುವುದಿಲ್ಲ ರಾಜರು, ಕೊಂದು ಹಾಕಿ ಬಿಡುತ್ತಾರೆ. ಆದ್ದರಿಂದ ಜೋಕೆ, ಬಹಳ ಜೋಕೆಯಿಂದ ಇರು. ನಹಿ ಪುತ್ರಂ ನಪ್ತಾರಂ, ಮೊಮ್ಮಗನನ್ನಾಗಲಿ, ಭ್ರಾತಾರಂ ಮರಿಂದಮ ತಮ್ಮನನ್ನಾಗಲಿ ಅಣ್ಣನನ್ನಾಗಲಿ ತಿರಸ್ಕಾರ ಮಾಡ್ತಾರೆ. ತಾನು ಮಾಡಿದ ನಿಯಮಕ್ಕೆ, ತಾನು ಹಾಕಿದ ನಿಯಮಕ್ಕೆ, ಮರ್ಯಾದೆಗಳಿಗೆ ಅವನು ಒಳಗಿದ್ದನೋ ಒಳಪಟ್ಟಿದ್ದೋ ಆಗ ಅವನನ್ನು ಸ್ವೀಕಾರ ಮಾಡ್ತಾರೆ. ಅವನು ಒಳಗಿಲ್ಲ ಅಂತ ಆದರೆ ಅವನನ್ನ ಪೂರ್ಣ ತಳ್ಳಿ ಹಾಕ್ತಾರೆ, ಅವನನ್ನ ಸಮೀಪಕ್ಕೆ ಸೇರಿಸುವುದಿಲ್ಲ. ಇದು ರಾಜರ ಸ್ವಭಾವ. ಆದ್ದರಿಂದ ವಿರಾಟ ರಾಜ ಏನು ನಿಯಮ ಮಾಡಲಿ, ಅದು ಯಾಕೆ ಅಂತ ನೀನು ಪ್ರಶ್ನಿಸ್ಲಿಕ್ಕೆ ನಿನಗೆ ಏನೂ ಅಧಿಕಾರವಿಲ್ಲ. ಪ್ರಶ್ನಿಸುವುದೇ ಆಗಿದ್ರೆ ಅವನಿಗೆ ನೀನು ಅತ್ಯಂತ ಆತ್ಮೀಯ ವಿಶ್ವಾಸಿಕನಾಗು, ಆಮೇಲೆ ನೀನು ಪ್ರಶ್ನೆ ಮಾಡು. ವಿಶ್ವಾಸಿಕನಾಗದೇ ಪ್ರಶ್ನೆ ಮಾಡಬೇಡ. ನಿನ್ನ ಮಾತಿಗೆ ಬೆಲೆ ಇದೆ ಅಂತಾದಾಗ ನೀನು ಪ್ರಶ್ನೆ ಕೇಳು. ಇಲ್ಲದೆ ಇದ್ರೆ ನಿನಗೆ ಪ್ರಶ್ನೆ ಕೇಳುವ ಅಧಿಕಾರ ಹುಟ್ಟುವುದಿಲ್ಲ. ಆದ್ದರಿಂದ ಅದನ್ನು ಪಾಲಿಸಬೇಕಷ್ಟೇ ನೀನು. ನಹಿ ಪುತ್ರಂ ನಪ್ತಾರಂ ಭ್ರಾತಾರ ಮರಿಂದವ ಸಮತಿಕ್ರಾಂತ ಮರ್ಯಾದಂ ಪೂಜಯಂತಿ ನರಾಧಿಪಾಹ ಗಚ್ಚನ್ನಪಿ ಪರಾಂಭೂತಿಂ ಭೂಮಿಪಾಲ ನಿಯೋಜಿತ ಜಾತ್ಯಂಧೈವ ಮನ್ಯೇತ ಮರ್ಯಾದಾಂ ಅನುಚಿಂತಯನ್. ರಾಜ ಕೊಡುವ ನಾನಾ ವಿಧವಾದ ಸಂಪತ್ತನ್ನು ಪಡೆದು ಪ್ರಮೋಷನ್ ಆಗಿ ಉನ್ನತಿಯನ್ನು ಹೊಂದಿ ಬಹಳ ಅತ್ಯದ್ಭುತವಾದ ಉನ್ನತಿ ಎಲ್ಲ ಆಯಿತು, ಸಂಪತ್ತು ಬಂತು, ಅಧಿಕಾರ ಸಿಕ್ಕಿತು, ಎಲ್ಲ ಆಯಿತು. ಇಷ್ಟಾದರೂ ನೀನು ನಿನ್ನ ಮರ್ಯಾದೆಯನ್ನು ಮೀರುವ ಪರಿಸ್ಥಿತಿಯೊಳಗೆ ಹೋಗಬೇಡ. ರಾಜನಿಗೆ ತನ್ನದೊಂದು ಭಾವನೆ ಇರುತ್ತೆ, ನಾನೊಬ್ಬ ರಾಜ, ಇವರೆಲ್ಲರೂ ನನ್ನ ಪ್ರಜೆಗಳು, ಇವರೆಲ್ಲರೂ ನನ್ನ ದಾಸರು, ನನ್ನ ಭೃತ್ಯರು ಎಂಬುದಾಗಿ ಅವನು ತಿಳಿದಿರ್ತಾನೆ. ಹಾಗಾಗಿ ನೀನು ಎಂಥ ಸ್ಥಿತಿಯನ್ನು ಹೋದರೂ ಕೂಡ, ಎಷ್ಟು ಉತ್ತಮವಾದ ಒಂದು ಸ್ಥಾನವನ್ನು ಮುಟ್ಟಿದರೂ ಕೂಡ, ತಲುಪಿದರೂ ಕೂಡ ನೀನು ಅವನ ಮರ್ಯಾದೆಯನ್ನು ನೀನು ಮೀರಬೇಡ. ಅಷ್ಟು ಮಾಡಿಬಿಡು, ನಿನ್ನ ಬಗ್ಗೆ ಅವನಿಗೆ ತೃಪ್ತಿ ಇರುತ್ತೆ.
ಯಾಕೆ ಇಷ್ಟು ದೊಡ್ಡ ಸ್ಥಿತಿಗೆ ಬಂದರೂ ಕೂಡ ಇವನು ನನ್ನ ಒಂದು ಸಣ್ಣ ನಿಯಮವನ್ನು ಮುರಿಯುವುದಿಲ್ಲಲ್ಲ, ಎಷ್ಟು ಇವನಿಗೆ ನಮ್ರತೆ ಇದೆ ಅಂತ ನಿನ್ನ ಬಗ್ಗೆ ಅವನಿಗೆ ತೃಪ್ತಿ ಬರುತ್ತೆ. ಚಿಕ್ಕವರು ಮುರಿದಾಗ ಕೋಪ ಬರುವುದು ಒಂದು ತರಹವಾದರೆ ದೊಡ್ಡವರು ಮುರಿದಾಗ ಒಂದು ತರಹದ ಕೋಪ. ಚಿಕ್ಕವರು ಪಾಲಿಸಿದರೆ ಸಂತೋಷವಿಲ್ಲ, ದೊಡ್ಡವರು ನಿಯಮವನ್ನು ಪಾಲಿಸಿದರೆ ಮಾತ್ರ ಭಾರಿ ಖುಷಿ. ಯಾಕೆ? ಅವನಿಗೆ ಎಲ್ಲ ಮುರಿಯುವಂತಹ ಅಧಿಕಾರಗಳು ಇದೆ, ಆದರೂ ಮುರಿದಿಲ್ಲ, ನನ್ನ ಮಾತಿನ ಮೇಲೆ ಅಷ್ಟು ವಿಶ್ವಾಸ ಇದೆ ಅನ್ನುವುದಕ್ಕಾಗಿ ಅವನಿಗೆ ಅಷ್ಟು ಪ್ರೀತಿ ಬರುತ್ತೆ ಅವನು. ಆದ್ದರಿಂದಾಗಿ ನೀನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಗಚ್ಚನ್ನಪಿ ಪರಾಂಭೂತಿಂ, ಮಹಾ ಸಂಪತ್ತನ್ನ ಮಹಾವೈಭವವನ್ನ ಅತ್ಯದ್ಭುತವಾದ ಉನ್ನತ ಸ್ಥಿತಿಯನ್ನ ಔನ್ನತ್ಯವನ್ನ ಪಡೆದರೂ ನೀನು ಭೂಮಿಪಾಲ ನಿಯೋಜಿತ ಜಾತ್ಯಂಧೈವ ಮನ್ಯೇತ ಮರ್ಯಾದಾಮನುಪಾಲಯನ್. ನೀನು ನಿನ್ನನ್ನು ನೀನು ಜಾತ್ಯಂಧ, ಹುಟ್ಟು ಕುರುಡ ಅಂತ ನಿನ್ನನ್ನು ನೀನು ತಿಳ್ಕೋ. ರಾಜನ ಸಂಪತ್ತಿನ ಕಡೆಗೆ ಕಣ್ಣು ಮಾಡಿ ನೋಡಬೇಡ. ನಿನಗೆ ಸಂಪತ್ತು ಸಮೃದ್ಧವಾಗಿದೆಯಲ್ಲ ಸಾಕು, ಕೊಟ್ಟ ಸಂಪತ್ತನ್ನು ಪಡೆದು ನೀನು ಸಂತುಷ್ಟನಾಗು. ರಾಜನ ಸಂಪತ್ತಿನ ಕಡೆಗೆ ಗಮನವನ್ನ ಹರಿಸಬೇಡ. ಅಷ್ಟು ಮಾಡಿದರಾಯಿತು, ಅವನಿಗೆ ಸಂತೋಷ ಸಮಾಧಾನ. ಇದೆಲ್ಲ ರಾಜರ ಮನಸ್ಸುಗಳನ್ನ ನಾನಾ ರಾಜರ ಸಂಪರ್ಕದ ಅನುಭವದಿಂದ ಪಡೆದ ಧೌಮ್ಯಾಚಾರ್ಯರು ಹೇಳುವ ಮಾತಿನಲ್ಲಿ ಬರ್ತಾ ಇದೆ. ಬಹಳ ಅದ್ಭುತವಾದಂತಹ ಮಾತು. ಜಾತ್ಯಂ ದೈವ ಮನ್ಯೇತ ಮರ್ಯಾದಾಂ ಅನುಚಿಂತಯನ್ ದೃಷ್ಟೋ ದ್ವಾರಂ ಸದಾ ಪಶ್ಯನ್ ನಚ ರಾಜಸು ವಿಶ್ವಸೇ. ರಾಜರ ಮೇಲೆ ವಿಶ್ವಾಸವನ್ನು ಇಡಬೇಕು. 100ಕ್ಕೆ 100ರಷ್ಟು ಇಡೋದು ಅಂದ್ರೆ ಮೂರ್ಖತನದ ಕೆಲಸ. 100ಕ್ಕೆ 100 ವಿಶ್ವಾಸ ಇಡಬೇಡ. ಅವನಿಗೆ ಸೇವೆ ಮಾಡುವುದಕ್ಕಾಗಿ ನೀನು ಲಾಯಲ್ಟಿ ನಿನಗಿರಲಿ, ಆದರೆ ಅವನು ನಿನಗೆ ಹೊರಗೆ ಹಾಕಿದ್ರೆ ನೀನು ಹೊರಗೆ ಹೋಗುವುದಕ್ಕೂ ಸಿದ್ಧನಾಗಿ ನೀನಿರು. ಮಾನಸಿಕವಾಗಿ ಆ ಸ್ಥಿತಿ ನಿನಗಿರಲಿ. ಅವನು ನಿನ್ನನ್ನು ಯಾವಾಗಲೂ ನಿನ್ನನ್ನು ತನ್ನ ಹತ್ರ ಇಟ್ಕೊಳ್ತಾನೆ ಅಂತ ತಿಳ್ಕೋಬೇಡ. ನಿನಗೆ ಕೊಟ್ಟ ಅಧಿಕಾರವನ್ನು ಯಾವಾಗಲೂ ಕಸಿದುಕೊಳ್ತಾನೆ, ಏನೋ ಮಾಡಿ ನಿನ್ನ ದೂರ ಅಟ್ಟಿ ಬಿಡ್ತಾನೆ. ಅವನ ವರದ ಹಸ್ತ ನಿನ್ನ ತಲೆ ಮೇಲೆ ಇದೆ ಅಂತ ತಿಳ್ಕೋಬೇಡ. ನೀನು ಸೇವೆ ಮಾಡುವುದನ್ನು ತಪ್ಪಿಸಬೇಡ, ಆದರೆ ಅವನ ವರದ ಹಸ್ತ ನಿನಗೆ ಸದಾಕಾಲ ನಿನಗೆ ಬೆಂಗಾವಲಾಗಿದೆ ಅಂತ ತಿಳ್ಕೋಬೇಡ, ಬಿಟ್ಬಿಡ. ನಚ ರಾಜಸು ವಿಶ್ವಸೇ. ಹಾಗಾದರೆ ಧೃಷ್ಟತನ ಇರಲಿ ನಿನಗೆ. ಯಾವಾಗ ರಾಜ ನಿನ್ನನ್ನು ಹೊರಗೆ ತಳ್ಳಿದಾಗ, ಹೊರಗೆ ಹಾಕುವ ಪ್ರಸಂಗ ಬಂದಾಗ ಧೈರ್ಯದಿಂದ ನೀನು ಬಾಗಲ ಕಡೆಗೆ ನೋಡಿ ಹೊರಗೆ ಹೋಗುವುದಕ್ಕೆ ನೀನು ಸಿದ್ಧನಾಗಿರು. ರಾಜನಿಗೆ ಮತ್ತೆ ಚಾಲು ಬರೆದು ಅಂಗಲಾಚಿ ಬೇಡಿಕೊಂಡು ಅವನ ಹತ್ರ ಇರುವುದ ಪ್ರಯತ್ನವನ್ನ ಮಾಡಬೇಡ. ಹೋಗು ಅಂದ್ರೆ ಕ್ಷಣದಲ್ಲಿ ನೀನು ಹೊರಗೆ ಕಾಲಿಡು. ಧೃಷ್ಟೋ ದ್ವಾರಂ ಸದಾ ಪಶ್ಯೇತ್ ನಚ ರಾಜಸು ವಿಶ್ವಸೇ. ರಾಜರ ಮೇಲೆ ವಿಶ್ವಾಸವನ್ನ ಇಡಬೇಡ. ರಾಜರು ಅಂಥವರೇ. ರಾಜ ನೃಪರೀತಿ ಅನೇಕ ರೂಪ. ವೇಶ್ಯಾಸ್ತ್ರೀಯರಂತೆ ರಾಜರ ನೀತಿ ನಾನಾ ವಿಧ. ಒಂದು ದಿನ ಶತ್ರುಗಳ ಜೊತೆಗೆ ಮೈತ್ರಿಯನ್ನು ಮಾಡ್ತಾರೆ, ಇನ್ನೊಂದು ದಿನ ಮಿತ್ರರ ಜೊತೆಗೆ ಶತ್ರುತ್ವವನ್ನು ಮಾಡ್ತಾರೆ, ಮತ್ತೊಂದು ದಿನ ಯಾರೋ ಮೂಲೆಯಲ್ಲಿದ್ದ ವ್ಯಕ್ತಿಯನ್ನ ಮೇಲೆ ಸ್ಥಾನದಲ್ಲಿ ಕೂಡಿಸ್ತಾರೆ. ಸೇನಾಪತಿಯಾಗಿರುವ ಮಂತ್ರಿಯಾದ ಅಮಾತ್ಯನನ್ನು ಕೂಡ ಕೆಳಗೆ ನೂಕಿ ಬಿಡ್ತಾರೆ. ರಾಜರು ವೇಶ್ಯಾಸ್ತ್ರೀಯರಿದ್ದಂತೆ. ಆದ್ದರಿಂದ ಆ ವಾರಸ್ತ್ರೀಯರಂತೆ ಗಣಿಕಾಸ್ತ್ರೀಯರಂತೆ ಇರುವ ರಾಜರ ನೃಪ ನೀತಿ ಅನೇಕ ರೂಪ. ಆದ್ದರಿಂದ ಅದನ್ನು ನೀನು ತುಂಬ ನಂಬಬೇಡ. ಹೇಳಿ, ವಿಶ್ವಾಸ ಇರಲಿ. ರಾಜ ನಿನಗೆ ಆಶ್ರಯ ಕೊಟ್ಟಿದ್ದಾನೆ, ಸಂತೋಷ ಪಡು. ಆದರೆ ರಾಜ ಹೊರಗೆ ಹೋಗುವಂತಾನೆ ಅಂತ ಸದಾಕಾಲ ಚಿಂತಿಸು. ಯಾವಾಗಲೂ ಆ ವಿಚಾರ ನಿನ್ನ ಮನಸ್ಸಿನೊಳಗಿರಲಿ. ಅದಕ್ಕೆ ನೀನು ಸಿದ್ಧನಾಗಿ ನೀನು ರಾಜನ ಸಭೆಗೆ ಹೋಗಿ ನಿನ್ನ ಆಸನದಲ್ಲಿ ಕೂತ್ಕೋ. ತದೇವಾಸನ ಮನ್ಮಿಚ್ಛೇದ್ ಯತ್ರ ನಾಭಿಲಷೇತ್ ಪರಃ. ರಾಜನ ಸಭೆಗೆ ಹೋಗ್ತೀಯ, ರಾಜನ ಸಭೆಗೆ ಹೋದಾಗ ಇಂಥ ಸ್ಥಾನದಲ್ಲಿ ಕೂತ್ಕೋ. ಯಾವ ಸ್ಥಾನದಲ್ಲಿ ಮತ್ತೊಬ್ಬರು ಬಂದು ಕೂಡುವ ಪ್ರಸಂಗವೇ ಇರಬಾರದು, ಅಂಥ ಸ್ಥಾನದಲ್ಲಿ ಕೂತ್ಕೋ. ಬಹಳ ವಿಚಿತ್ರ. ಮರ್ಯಾದೆಯಿಂದ ಮರ್ಯಾದೆ ಸ್ವೀಕಾರ ಮಾಡಬೇಕಾಗತ್ತೆ ಕೆಲವೊಮ್ಮೆ. ಬಹಳ ಮರ್ಯಾದೆ ಕೊಟ್ರೆ
ಬಹಳ ಮರ್ಯಾದೆ ಮಾಡಿಸಿಕೊಂಡು ಮರ್ಯಾದೆಯನ್ನು ಸ್ವೀಕಾರ ಮಾಡಬಾರದು. ಅತೀ ದೂರದಲ್ಲಿ ವಿನಮ್ರನಾಗಿ ಬಹಳ ದೂರದಲ್ಲಿ ಕೂತ್ರೆ ಇವನಿಗೆ ಬಹಳ ಕರಿಬೇಕು, ಕರೆದ್ರೆ ಮಾತ್ರ ಇವನಿಗೆ ಪ್ರತಿಷ್ಠೆ ಕೊಟ್ಟರೆ ಮಾತ್ರ ಮುಂದೆ ಬರ್ತಾನೆ, ಇಲ್ಲದೆ ಇದ್ರೆ ಬರುವುದಿಲ್ಲ ಅಂತ ಕೆಟ್ಟ ಹೆಸರು ಬರ್ತದೆ. ಮುಂದೆ ಬಂದು ಕೂತ್ರೆ ಎಂಥ ಉನ್ಮತ್ತ ಇವನು, ಕ್ಷುದ್ರ ಮನುಷ್ಯ, ಎಲ್ಲ ಮೂಲೆಯಲ್ಲಿ ಬಿದ್ಕೊಂಡಿರ್ಬೇಕು, ಅಂಥದ್ದು ಎಷ್ಟು ಮುಂದೆ ಬರ್ತಾನೆ ಇವನು, ಏನು ಅಧಿಕಾರ ಸಾಧಿಸ್ತಾನೆ ಅಂತಂತಾರೆ. ಬಹಳ ಮುಂದೆ ಬಂದ್ರೆ ಧಾರ್ಷ್ಟ್ಯ ಅಂತಾಗತ್ತೆ, ಉನ್ಮತ್ತತೆ ಅಂತಾಗತ್ತೆ. ಬಹಳ ಹಿಂದೆ ಕೂತ್ರೆ ಅವನಿಗೆ ಪ್ರತಿಷ್ಠೆ ಬಹಳ ಕೊಡಬೇಕು ಅಂತಾಗ್ತದೆ ಅಂತಾರೆ. ಆದ್ದರಿಂದ ಯೋಗ್ಯವಾಗಿ ನಿನ್ನನ್ನು ನೀನು ನೋಡ್ಕೋ, ಯಾರ್ಯಾರು ಕೂತಾರೆ ನೋಡ್ಕೋ, ನಿನ್ನ ಸ್ಥಾನ ಯಾವುದು ನೋಡ್ಕೋ, ಅಲ್ಲಿ ನೀನು ಕೂತ್ಕೋ. ತದೇವಾಸನ ಮನ್ವಿಚ್ಛೇತ್ ಯತ್ರ ನೋಪವಿಷೇತ್ ನಾಭಿಲಷೇತ್ ಪರಹ. ಆ ಸ್ಥಾನವನ್ನ ಇನ್ನೊಬ್ಬರು ಬೇಡುವುದಿಲ್ಲ ಅಂತನ್ನುವಂಥದ್ದು ಯಾವುದಿದೆ ಅದನ್ನು ನೋಡಿಕೊಂಡು ಆ ಸ್ಥಾನದಲ್ಲಿ ಕೂತ್ಕೋ, ಯಾರೂ ನಿನ್ನನ್ನು ಎಬ್ಬಿಸುವುದಿಲ್ಲ, ನಿನಗೆ ಚಿಂತೆ ಇಲ್ಲ. ಆಗ ಯತ್ರೋಪವಿಷ್ಟ ಸಂಕಲ್ಪಂ ನೋಪಹನ್ಯಾತ್ ಬಲೀಯ ಸಹ. ಇನ್ನೊಂದು ಇಂಥ ಸ್ಥಾನದಲ್ಲಿ ಕೂಡೋದಕ್ಕೆ ಹೋಗ್ಬೇಡ ನೀನು, ತಪ್ಪಿಯೂ ಇಂಥ ಸ್ಥಾನದಲ್ಲಿ ಕೂಡೋದಕ್ಕೆ ಹೋಗ್ಬೇಡ. ಯಾವ ಸ್ಥಾನದಲ್ಲಿ ನೀನು ಕೂಡೋದ್ರಿಂದ ಮತ್ತೊಬ್ಬ ಬಲಿಷ್ಠ, ಮತ್ತೊಬ್ಬ ಭಾರಿ ದೊಡ್ಡ ವ್ಯಕ್ತಿ, ಮಹಾ ವ್ಯಕ್ತಿ ಬಂದ, ಆ ವ್ಯಕ್ತಿ ಬಂದು ನನ್ನ ಸ್ಥಾನದಲ್ಲಿ ಇವನು ಕೂತಾನ ಆಯ್ತು ಅಂತ ಹೇಳಿ ಅವನು ತಿರುಗಿ ಹೋಗುವ ಪ್ರಸಂಗ, ಅವನ ಸಂಕಲ್ಪವನ್ನು ನಾನು ಇಲ್ಲಿ ಕೂಡಬೇಕು ಅಂತ ಮಾಡಿದ್ದೆ, ಇವನು ಯಾರೋ ಕೂತು ಬಿಟ್ಟಿದ್ದಾನೆ ಅಂತ ಹೇಳಿ ನಿನ್ಗಿಂತಲೂ ಬಲಿಷ್ಠರಾದವರ ಸಂಕಲ್ಪವನ್ನು ಮುರಿಯುವಂತೆ ಅವನ ಸ್ಥಾನದಲ್ಲಿ ನೀನು ಕೂತ್ಕೋಬೇಡ. ಜೋಕೆಯಿಂದ ಇರಬೇಕು. ರಾಜರ ಆಸ್ಥಾನದಲ್ಲಿ ಬಹಳ ಜೋಕೆಯಿಂದ ಇರಬೇಕು. ರಾಜರ ಇನ್ಫಾರ್ಮಲ್ ಆಗಿ ಕೆಲವೊಮ್ಮೆ ಬೇರೆ ಆಗತ್ತೆ, ಫಾರ್ಮಲ್ ಆಗಿ ಕೆಲವೊಮ್ಮೆ ಬೇರೆ ಆಗತ್ತೆ. ಹೊರಗೆ ತೋರುವುದಕ್ಕೆ ಬೇರೆ, ಒಳಗೆ ಇದ್ದದ್ದು ಬೇರೆ, ಹೀಗೆಲ್ಲ ನಡೆಯುತ್ತೆ ರಾಜರ ಆಸ್ಥಾನದಲ್ಲಿ. ಆದ್ದರಿಂದ ಯತ್ರೋಪವಿಷ್ಟ ಸಂಕಲ್ಪಂ ನೋಪಹನ್ಯಾತ್ ಬಲೀಯ ಸಹ ತದಾಸನಂ ರಾಜಕೂಲೆ ಈಪ್ಸೇತ ಪುರುಷೋ ವಸನ್. ಅಲ್ಲೇ ವಾಸವಾಗಿದ್ದಿ ಅಂತ ಆದಮೇಲೆ ಅದನ್ನು ನೋಡ್ಕೊಂಡೇ ನೀನಿರು. ತಪ್ಪಿಯೂ ಈ ಹೆಜ್ಜೆಯನ್ನ ತಪ್ಪಬೇಡ, ತಪ್ಪಿ ಇಳಬೇಡ. ಯಥೈನಂ ಯತ್ರ ಚಾಸೀನಂ ಶಂಕಯೇ ದುಷ್ಟಚಾರಣಂ ನತತ್ರೋಪವಿಷೇತ್ ಜಾತು ಯೋ ರಾಜ ವಸತಿಂ ವಸೇತ್. ರಾಜನ ವಸತಿಯಲ್ಲಿ ಯಾರು ವಾಸವಾಗಿರಬೇಕು ಅಂತಂತಾನೆ ಆ ಮನುಷ್ಯ ಇಂಥ ರೀತಿಯಿಂದ ಇರಬೇಕು. ಇವನು ಏನೋ ದುಷ್ಟ ಕೆಲಸವನ್ನು ಮಾಡುವವನಿದ್ದಾನೆ, ರಾಜನಿಗೆ ಅಪಾಯವನ್ನು ಮಾಡುವವನಿದ್ದಾನೆ ಅಂತ ಮನಸ್ಸಿನಲ್ಲೂ ಅನಿಸಿರಬಾರದು. ಆ ರೀತಿಯಿಂದ ಆ ಸ್ಥಾನದಲ್ಲಿ ನೀನು ಕೂತ್ಕೋ. ಬಹಳ ಹತ್ತಿರ ಬೇಡ, ಬಹಳ ದೂರವಾಗಿ ಬೇಡ. ನತತ್ವೋಪವಿಷಜ್ಜಾತಯೋ ರಾಜ ವಸತಿಂ ಸ್ವಭೂಮೌ ಕಾಮಮಾಸೀತ ತಿಷ್ಠೇದ್ವಾ ರಾಜಸನ್ನಿಧೌ. ನಿನ್ನ ಸ್ಥಾನದಲ್ಲಿ ನೀನು ಕೂತ್ಕೋ, ಅಥವಾ ನಿನಗೆ ಯೋಗ್ಯವೆನಿಸಿದರೆ ಒಂದು ಪ್ರಸಂಗ ಬಂದಾಗ, ಸನ್ನಿವೇಶಗಳಲ್ಲಿ ಎದ್ದು ನಿಂತುಕೊಳ್ಳುವ ಪ್ರಸಂಗ ಬಂದಾಗ ಎದ್ದು ನಿಂತು ಸತ್ಕಾರ ಮಾಡು ರಾಜರಿಗೆ. ಬ್ರಾಹ್ಮಣ, ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ, ಬ್ರಾಹ್ಮಣನು ಕೂಡ ರಾಜಸೂಯದಲ್ಲಿ ಪಟ್ಟಾಭಿಷಿಕ್ತನಾಗಿರುವ, ಅಶ್ವಮೇಧವನ್ನು ಮಾಡಿ ರಾಜಸೂಯದಲ್ಲಿ ಅಭಿಷಿಕ್ತನಾಗಿರತಕ್ಕ ಬ್ರಾಹ್ಮಣನಿಗೆ ಕೆಳಗೆ ನಿಂತು ಸತ್ಕಾರ ಮಾಡಬೇಕು, ಗೌರವಿಸಬೇಕು. ರಾಜನಿಗೆ ಅಷ್ಟು ಮರ್ಯಾದೆ ಇದೆ. ಬ್ರಾಹ್ಮಣ ಕೆಳಗೆ ನಿಂತು ಉಪಾಸೀತ ಅಂತ ಹೇಳ್ತಾರೆ ಬೃಹದಾರಣ್ಯಕ ಉಪನಿಷತ್ತು. ಆದ್ದರಿಂದ ಅಂಥ ಒಂದು ಸ್ಥಾನ ಇದೆ ಅವನಿಗೆ. ಆದ್ದರಿಂದ ತಿಷ್ಠೇದ್ವಾ ರಾಜ ಸನ್ನಿಧವು ನತ್ವೇ ವಾಸನ ಮನ್ಯಸ್ಯ ಪ್ರಾರ್ಥಯೇತ ಕದಾಚನ. ಇನ್ನೊಬ್ಬರ ಸ್ಥಾನದಲ್ಲಿ ನನಗೆ ಸ್ಥಳ ಇಲ್ಲ ಅಂತ ಹೇಳಿ ಇನ್ನೊಬ್ಬರ ಸ್ಥಾನದಲ್ಲಿ ಕೂಡ್ಲಿಕ್ಕೆ ಹೋಗ್ಬೇಡ, ನಿಂತ್ಕೊಂಡಿರು, ಚಿಂತೆ ಇಲ್ಲ. ಇನ್ನೊಬ್ಬರ ಸ್ಥಾನದಲ್ಲಿ ಕೂತ್ಕೊಂಡು ಮತ್ತೊಬ್ಬರಿಗೆ ಸಂಕೋಚ ಪಡಿಸಬೇಡ, ಅವಮಾನ ಮಾಡಬೇಡ. ಪರಿಷದ್ಯಪಕರ್ಷೇಯು ಪರಿಹಾಸ್ಯೇತ ಶತ್ರುಭಿ. ನೀನೇನಾದ್ರೂ ಇನ್ನೊಬ್ಬರ ಸ್ಥಾನದಲ್ಲಿ ಕೂತಿಯಾದರೆ ನಿನ್ನನ್ನ ಎಳೆದು ದೂರ ಕಡಿಸಿ ಬಿಡ್ತಾರೆ, ಅಪಮಾನವಾಗತ್ತೆ, ಮಹಾ ಮೋಸವಾಗತ್ತೆ, ವಂಚನೆಯಾಗಿ ಬಿಡ್ತದೆ. ನೀನೇನೋ ಪ್ರತಿಷ್ಠೆಯಿಂದ ದೊಡ್ಡ ಸ್ಥಾನ ಅಂತ ಹೇಳಿ ಕೂತ್ಕೊಂಡಿ, ಆದರೆ ನಿನಗಿಂತಲೂ ಉತ್ತಮರಾದವರು, ನಿನಗಿಂತಲೂ ಶ್ರೇಷ್ಠರಾದವರು ಎಲ್ಲೆಲ್ಲೋ ಕೂತಿದ್ದಾರೆ, ನೀನು ಭಾರಿ ಪ್ರತಿಷ್ಠೆಯಿಂದ ಕೂತ್ಕೊಂಡ್ರೆ ಎರಡಾಗುವ ಸಂದರ್ಭ. ಒಂದು, ಅವನ ಬಲಿಷ್ಠನಾಗಿದ್ರೆ ನಿನ್ನನ್ನ ಎಳೆದು ತಳ್ಳಿ ಬಿಡ್ತಾನೆ, ನಡಿಯಾಚೆ, ಮುಟ್ಟಾಳ, ನೀನ್ಯಾರೋ
ಇಲ್ಲಿ ಬಂದು ನಾನು ಕೂತ್ಕೊಳ್ಬೇಕಾದ ಸ್ಥಳ ಅದು ಅಂತ ಹೇಳಿ ಅವನು ತಳ್ಳಿ ಹಾಕ್ತಾನೆ. ಅಪಮಾನವಾಗತ್ತೆ, ಪರಿಹಾಸವಾಗತ್ತೆ. ಆದ್ದರಿಂದ ಬೇಡ. ನಿತ್ಯಂ ವಿಪ್ರತಿಷಿದ್ಧಂ ತತ್ಪುರಸ್ತಾದಾಸನಂ ಮತಂ, ಸರಿಯಾಗಿ ಎದುರಿನಲ್ಲಿ ರಾಜ. ಹಾಗಾಗಿ ರಾಜರ ಆಸ್ಥಾನದಲ್ಲಿ ಎಂದೆಂದಿಗೂ ಎದುರಿನಲ್ಲಿ ಯಾವ ಆಸನವೂ ಇರುವುದಿಲ್ಲ. ಏನಿದ್ರೂ ಎಡಬಲಗಳಲ್ಲಿ ಆಸನ, ಏನಿದ್ರೂ ಎಡಬಲಗಳಲ್ಲಿ ಆಸನ. ಆ ಎಡಬಲಗಳ ಆಸನಗಳ ಪಂಕ್ತಿ ಸಾಲು ಮುಗಿದಾದ ಮೇಲೆ ಎದುರಿನ ಆಸನಗಳೆಲ್ಲ ಬರುತ್ತದೆ. ಹಾಗಾಗಿ ಎದುರಿನ ಆಸನದಲ್ಲಿ ಕೂತ್ಕೊಳ್ತಕ್ಕದ್ದಲ್ಲ ರಾಜನ ಮುಂದೆ. ಶಾಸ್ತ್ರ ಹಾಗೂ ರಾಜನೀತಿ ಮತ್ತು ಧರ್ಮಶಾಸ್ತ್ರ ಎರಡು. ಅದಕ್ಕೆ ಹೇಳ್ತಾರೆ ನಿತ್ಯಂ ವಿಪ್ರತಿಷಿದ್ಧಂತ ಪುರಸ್ತಾದಾಸನಂ ಮತಂ, ಸರಿಯಾಗಿ ಎದುರಿನಲ್ಲಿ ರಾಜನ ಎದುರಿನಲ್ಲಿ ಕೂತ್ಕೊಳ್ಳೋದು ಮಹಾಪಾಪದ ಕೆಲಸ, ಮಾಡಬೇಡ. ಅರ್ಥಾರ್ಥಂ ಹಿ ಯದಾ ಭೃತ್ಯೋ ರಾಜಾನಂ ಉಪತಿಷ್ಠತೆ ದಕ್ಷಿಣಂ ವಾತ ವಾಮಮ್ಮ ಭಾಗಮಾಶ್ಯತ್ಯ ಪಂಡಿತ. ಎದುರಲ್ಲಿ ಬಂದು ಯಾವ ದೂತನೂ ಯಾವ ಸೇವಕನೂ ಭೃತ್ಯನೂ ಮಾತಾಡ್ತಕ್ಕದ್ದಲ್ಲ. ಬಲಭಾಗದಲ್ಲಿಯೋ ಎಡಭಾಗದಲ್ಲಿಯೋ ಬಂದು ನಿಂತು ಕಿವಿಯಲ್ಲಿ ಮಾತುಗಳನ್ನು ಹೇಳಬೇಕು. ಗೌರವದಿಂದ ನೀನು ಹೇಳುವ ಪ್ರಸಂಗ ಬಂದಾಗ ಆ ರೀತಿಯಾಗಿ ಗೌರವದಿಂದ ನೀನು ವರ್ತಿಸು. ಇದು ನೀನು ಜೋಕೆ, ಎದುರಲ್ಲಿ ಬಂದು ನಿಂತು ಹೇಳತಕ್ಕದ್ದಲ್ಲ. ಅದನ್ನು ನೀನು ಕೈಕೋ. ಇದು ಸ್ವಾಮಿಗಳವರಿಗೂ ಯತಿಗಳಿಗೂ ಪರಮಹಂಸ ಪರಿವ್ರಾಜಕಾಚಾರ್ಯರಿಗೂ ಈ ನಿಯಮಗಳು ಸಂಬಂಧಪಟ್ಟದ್ದೇ. ತಿಷ್ಠೇದ್ ವಿನೀತವದ್ರಾಜತ ರಾಜನ್ ನ ಪುರಸ್ತಾನ್ನ ಪೃಷ್ಠತಃ, ಎದುರಿನಲ್ಲಿ ನಿಲ್ಲಬಾರದು, ಸರಿಯಾಗಿ ಎದುರಿನಲ್ಲಿ ನಿಲ್ಲಬಾರದು. ಸರಿಯಾಗಿ ಬೆನ್ನಿಂದ ನಿಂತರೆ ಅದು ಅಗೌರವ, ಸರಿಯಲ್ಲ. ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಕಿವಿಯ ಹತ್ತಿರ ಕೇಳುವಂತೆ, ಅವನಿಗೆ ಕಣ್ಣಿಗೆ ಕಾಣುವಂತೆ, ಅವನ ಆಜ್ಞೆಯನ್ನು ವಹಿಸುವಂತೆ ನೀನು ನಿಂತ್ಕೊ. ತಿಷ್ಠೇದ್ ವಿನೀತವದ್ರಾಜನ್ ನ ಪುರಸ್ತಾತ್ ನ ಪೃಷ್ಠತಃ, ವಿನೀತನಾಗಿ ನಿಂತಿರಬೇಕು. ಅವನ ಸಿಂಹಾಸನದ ಮೇಲೇನೆ ಕೈ ಇಟ್ಟು ಏನೋ ಆಸ್ ಇಫ್ ಇವನು ನನ್ನ ಗೆಳೆಯ ಅಂತನೋ ಹಾಗೆ. ಅವನು ನಿನ್ನ ಸಣ್ಣತನದಲ್ಲಿ ನಿನ್ನ ಗೆಳೆಯನಾಗಿರ್ಬಹುದು, ಅವನ ಸಿಂಹಾಸನದ ಮೇಲೆ ಕೈ ಇಡುವ ಅಧಿಕಾರ ನಿನಗೆ ಬಂದಿಲ್ಲ, ಇಡಬೇಡ. ನಿನಗೆಷ್ಟೇ ಗೌರವ ಕೊಟ್ಟಿರಲಿ ಅವನು. ಆದ್ದರಿಂದ ವಿನೀತವತ್ ರಾಜನ್ ನ ಪುರಸ್ತಾನ್ ನ ಪೃಷ್ಠತಃ ರಕ್ಷಿಣಾಂ ಆತ್ಮಶಸ್ತ್ರಾಣಂ ಪಶ್ಚಾಸ್ಥಾನಂ ವಿಧೀಯತೆ. ಇನ್ ಕೆಲವರಿದ್ದಾರೆ ಬಾಡಿ ಗಾರ್ಡ್ಸ್ ಅಂತಿದಾರಲ್ಲ, ಅವರು ಯಾವಾಗಲೂ ಹಿಂದೆ ಇರಬೇಕು. ಅವರು ಮುಂದೆ ಬರತಕ್ಕದ್ದಲ್ಲ, ಎಡಬಲಗಳಲ್ಲ, ಅವರು ಹಿಂದಿರ್ಬೇಕು. ಅವರಿಗೆ ಸ್ಥಾನ ಮಾತ್ರ ಹಿಂದೆ, ಉಳಿದ ಎಲ್ಲ ಸೇವಕರ ಸ್ಥಾನ ಎಡಕ್ಕೆ ಅಥವಾ ಬಲಕ್ಕೆ. ಎಲ್ಲ ಕಿಂಕರರು ಎಡದಲ್ಲಿ ಇಲ್ಲವೇ ಬಲದಲ್ಲಿ ನಿಂತುಕೊಳ್ಬೇಕು. ಆದರೆ ಕೇವಲ ಅವರಿಗೆ ರಕ್ಷಕನಾದ ಅಂಗರಕ್ಷಕ ಅಂತೇನಿದ್ದಾನೆ ಅವನು ಆಪ್ತ ಶಸ್ತ್ರ ಕೈಯಲ್ಲಿ ಶಸ್ತ್ರವನ್ನು ಧಾರಣೆ ಮಾಡಿದಾಗ ಅವನು ಹಿಂದೆ ನಿಂತ್ಕೋಬೇಕು. ಪೂಜ್ಯಮಾನೋಪಿ ಯೋ ರಾಜ್ಞಾ ನರೋ ನ ಪ್ರತಿಪೂಜೆಗೆ ನೈನ ಮಾರಾಧಯಜ್ಜಾತ ಶಾಸ್ತ್ರ ಶಿಷ್ಯಾನಿವಾಖಿಲ ಇವಾಲಸ. ರಾಜ ಮಾತಾಡ್ತಾರೆ, ಮಾತಾಡಿದಾಗ ಗೌರವದಿಂದ ನೀನು ಪ್ರತಿಯಾಗಿ ಉತ್ತರವನ್ನು ಕೊಡಬೇಕು. ನೀನು ಸಂಕೋಚದಿಂದಲೂ ಮೌನ ತಾಳಿಕ್ಕಿಲ್ಲ, ಉನ್ಮಾದದಿಂದಲೂ ಇವನೇ ನನ್ನನ್ನು ಮಾತಾಡಿಸ್ತಾನೆ, ಇವನು ಯಾಕೆ ನಾನು ಉತ್ತರ ಕೊಡಬೇಕು ಅಂತ ಹೇಳಿ ನೀನು ಉನ್ಮತ್ತತೆಯಿಂದ ಅವನಿಗೆ ಮಾತಾಡದೆ ಇರಬೇಡ. ಮಾತಾಡು. ನಿನ್ನನ್ನು ಪೂಜಿಸಿ ಗೌರವಿಸಿ ಮಾತಾಡಿಸುವಾಗ ನೀನು ಮಾತಾಡಬೇಕು. ಮಾತಾಡುವುದೇ ನಿನ್ನ ಕರ್ತವ್ಯ. ಮೌನವನ್ನು ತಾಳಬೇಡ. ಧರ್ಮರಾಜ ಬಹಳ ಮೌನಿ ಅಂತ ಹೇಳಿದ್ದಾರೆ. ಛಾಂದೋಗ್ಯೋಪನಿಷತ್ತಿನ ಭಾಷ್ಯದ ಟೀಕೆಯಲ್ಲಿ ವೇದೇಶ ತೀರ್ಥರು ಬರೀತಾರೆ, ಧ್ಯಾಯಂತ ಇವ ಪರ್ವತಃ, ಪರ್ವತಗಳೆಲ್ಲ ಧ್ಯಾನ ಮಾಡ್ತಾ ಇವೆ ಇದ್ದಂತೆ ತೋರುತ್ತೆ. ಹಾಗೆ ಧರ್ಮರಾಜ ಬಹಳ ಮೌನದಿಂದ ಇದ್ದ ಅಂತ ಬರೀತಾರೆ. ಹಾಗೆ ಅದಕ್ಕೆ ಹೇಳ್ತಾರೆ, ಪೂಜ್ಯಮಾನೋಪಯೋ ರಾಜ್ಞಾ ನರೋ ನ ಪ್ರತಿಪೂಜೆಗೆ ನೈನ ಮಾರಾಧಯಜ್ಜಾತು. ಅವನು ಗೌರವವನ್ನು ಕೊಡುವಾಗ ನೀನು ಪ್ರತಿಯಾಗಿ ಗೌರವವನ್ನು ಸಲ್ಲಿಸಬೇಕು. ನೀನು ಪ್ರತಿಯಾಗಿ ನೀನು ಗೌರವವನ್ನು ಸಲ್ಲಿಸದೇ ಇದ್ರೆ ಆಗ ನಿನ್ನನ್ನ ಇನ್ನೊಮ್ಮೆ ಎಂದೆಂದಿಗೂ ಗೌರವಿಸಲಿಕ್ಕಿಲ್ಲ ರಾಜ. ಅವನಿಗೆ ಬೇಸರವಾಗತ್ತೆ. ಶಾಸ್ತ್ರ ಶಿಷ್ಯಾನಿವಾಲಸಾನ್, ಶಿಷ್ಯರಿಗೆ ಗುರು ಉಪದೇಶವನ್ನು ಮಾಡ್ತಾನೆ. ಯಾವಾಗ ಮಾಡ್ತಾನೆ? ಪಾಠ ಹೇಳಿದ್ದನ್ನ ಆಲಸ್ಯವಿಲ್ಲದೆ ಅಧ್ಯಯನ ಮಾಡಿ
ತಿರುಗಿ ಮರಳಿ ಒಪ್ಪಿಸಿದರೆ ಆಗ ಅವರಿಗೆ ಉಪದೇಶವನ್ನು ಮಾಡ್ತಾನೆ. ಅವರು ಅಲಸರಾಗಿ ಯಾವ ಪಾಠಗಳನ್ನು ಓದದೇ ಇದ್ರೆ ಅವರಿಗೇನು ಪಾಠ ಹೇಳೋದು? ಅವರು ಓದೋದೇ ಇಲ್ಲ, ಪಾಠ ಹೇಳೋದೇ ಬೇಡ ಅಂತ ಸುಮ್ಮನಾಗ್ತಾನೆ. ಗುರು ಶಾಸ್ತ ಶಿಷ್ಯಾನ್ ಇವಾಲಸಾನ್. ಹಾಗೆ ನೀನು ಅವನಿಗೆ ಅವನು ನಿನಗೆ ಗೌರವ ಮಾಡಿದಾಗ ನೀನು ಪ್ರತಿಯಾಗಿ ಸತ್ಕಾರವನ್ನು ಮಾಡಿದರೆ ಮಾತ್ರ ನಿನಗೆ ಆ ಗೌರವ ದಕ್ಕತ್ತೆ, ಮುಂದುವರಿತದೆ. ಅದೇ ಗೌರವ ಮುಂದೆ ಬರ್ತದೆ. ಆದ್ದರಿಂದ ಪೂಜ್ಯಮಾನೋಪಿ ಯೋ ರಾಜ್ಯ ನರೋ ನ ಪ್ರತಿಪೂಜೆಯೇ ನೈನ ಮಾನಾಧಯೇ ಜಾತು ಶಾಸ್ತ ಶಿಷ್ಯ ನಿಮಾಖಿಲಾನ್ ಇವಾಲಸಾನ್. ನಾಸ್ಯಯುಗ್ಯಂ, ಅವನು ಏರುವ ಕುದುರೆ ಅದರ ಮೇಲೆ ನೀನೇರಬೇಡ. ನ ಪರ್ಯಂಕಂ, ಅವನು ಮಲಗುವ ಮಂಚ ಅದರ ಮೇಲೆ ನೀನು ಮಲಗಬೇಡ. ನಾಸ್ಯ ಯೋಗ್ಯಂ ನ ಪರ್ಯಂಕಂ ನಾಸನಂ, ಅವನು ಕೂಡುವ ಆಸನ ಅದರ ಮೇಲೆ ನೀನು ಕೂತ್ಕೋಬೇಡ. ನ ರಥಂ ತಥಾ,